ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಶ್ರೀ ಭವಾನಿ ಫ್ಯಾಷನ್ ಹೌಸಿಗೆ ಬಂದಿದ್ದೀನಿ. ಲಾಸ್ಟ್ ಟೈಮ್ ನೀವೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ರಿ. ಇಲ್ಲಿ ನನ್ನ ಕಸಿನ್ ವೆಡ್ಡಿಂಗಿಗೆ ಗೌನ್ ಕೂಡ ರೆಂಟ್ ಮಾಡಿದ್ದೆ, ಮತ್ತು ವಿಡಿಯೋ ಕೂಡ ತುಂಬ ಚೆನ್ನಾಗಿ ರೀಚ್ ಆಗಿತ್ತು. ತುಂಬ ಜನ ಬಂದು ಇಲ್ಲಿ ರೆಂಟ್ ಮಾಡಿದ್ರಿ ಅಂತ ಕೂಡ ಹೇಳ್ತಾಯಿದ್ರು. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೇನು ರೀಸೆಂಟಾಗಿ ನನ್ನ ಫ್ರೆಂಡ್ ಮದುವೆ ಕೂಡ ಇದೆ, ಹಾಗಾಗಿ ಗೌನ್ ರೆಂಟ್ ಮಾಡೋಣ ಅಂತ ಬಂದಿದ್ದೆ. ಬಟ್ ಆದರೆ ಇವಾಗ ಇಲ್ಲಿ ಜ್ಯುವೆಲ್ರಿ ಕೂಡ ರೆಂಟಿಗೆ ಕೊಡ್ತಾಯಿದ್ದಾರೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಜ್ಯುವೆಲ್ರಿ ನೋಡೋಣ ಅಂತ ಬಂದೆ. ಸೊ ಬನ್ನಿ, ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಡೀಟೇಲ್ಸ್ ಎಲ್ಲ ಕೊಡ್ತೀನಿ, ಕೀಪ್ ವಾಚಿಂಗ್. ಸೊ ಗೈಸ್, ಈಗ ನೀವು ನೋಡ್ಬೋದು ನಾನು ವೇರ್ ಮಾಡಿರೋದು ಬಂದು AD ಸ್ಟೋನ್ ಅಂತ ಕರೀತಾರೆ, ಅಮೆರಿಕನ್ ಡೈಮಂಡು. ಸೊ ಇದೆಲ್ಲ ಪ್ರೀ ವೆಡ್ಡಿಂಗಿಗೆ ನಿಮಗೆ ಸ್ಟಾರ್ಟಿಂಗ್ 350ಇಂದನೂ ಶುರು ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ. ಇದರಲ್ಲೂ ತುಂಬ ಕಲರ್ಸ್ ಇದೆ ಅಂತ ಹೇಳ್ತಾಯಿದ್ರು. ಸೊ ಇಲ್ಲಿ ನೋಡ್ಬೋದು ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ. ಸೊ ಗೈಸ್ ನೋಡ್ಬೋದು, ಇದೆಲ್ಲ ಅಮೆರಿಕನ್ ಡೈಮಂಡ್. ಇಲ್ಲಿ ನಿಮಗೆ ಸ್ವಲ್ಪ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀವಿ. ಇದೆಲ್ಲ ನಿಮಗೆ ಸಿಂಗಲ್ ಪೀಸ್ ಎಲ್ಲ ನಿಮಗೆ ರೆಂಟಿಗೆ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ. ಬಟ್ ಆದರೆ ಇಲ್ಲಿ ನಿಮಗೆ ರೆಂಟಿಗೆ ಕೊಡ್ತಾ ಇದ್ದಾರೆ. ಆಗಲೇ ಹೇಳಿದಾಗೆ 350ಇಂದ ನಿಮಗೆ ಶುರು ಆಗುತ್ತೆ, ಅಪ್ ಟು 2.5ವರೆಗೂ ಇವಾಗ ಇದೆ. ಮತ್ತು ಅದಕ್ಕಿಂತ ಜಾಸ್ತಿ ಇರೋದು ಜ್ಯುವೆಲ್ಸ್ ಕೂಡ ಆ್ಯಡ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡ್ಬೋದು ಬ್ಯಾಂಗಲ್ಸ್ ಕೂಡ ಇದೆ ರೆಂಟಿಗೆ. ಸೊ ಇಲ್ಲಿ ಬಂದರೆ ನೀವು ಡ್ರೆಸ್ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದರೆ ಸೊ ನಿಮಗೆ ಜ್ಯುವೆಲ್ರಿ ಕೂಡ ಸಿಗುತ್ತೆ. ನೋಡ್ಬೋದು ಫಿಂಗರಿಂಗ್ ಕೂಡ ಇದೆ. ಇದರಲ್ಲೂ ಸುಮಾರು ಕಲೆಕ್ಷನ್ಸ್ ಇದೆ, ಮತ್ತು ಸಿಂಗಲ್ ಬ್ಯಾಂಗಲ್ ಕೂಡ ಇದೆ. ಸೊ ಇಲ್ಲಿ ನೋಡ್ಬೋದು ಕಲೆಕ್ಷನ್ಸ್ ಯಾವ ಥರ ಇದೆ ಅಂತ. ಸದ್ಯಕ್ಕೆ ಇವಾಗ ನಿಮಗೆ ಸ್ವಲ್ಪ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀವಿ. ಇಲ್ಲಿ ಬಂದರೆ ನಿಮಗೆ ಇನ್ನೂ ನೀಟಾಗಿ ತೋರಿಸ್ತಾರೆ. ನೀವು ಯಾವ ಡ್ರೆಸ್ ತೊಗೊಂಡು ಬರ್ತೀರಾ, ಅಕಸ್ಮಾತ್ ನಿಮಗೇನಾದರೂ ನಿಮ್ಮ ಮನೇಲಿ ಸ್ಯಾರೀಸ್ ಅಥವಾ ಡ್ರೆಸ್ಗಳೇನಾದರೂ ಇದ್ದರೆ ಅದಕ್ಕೂ ಕೂಡ ಮ್ಯಾಚ್ ಮಾಡಿ ಕೊಡ್ತಾರೆ. ಹಾಗೆ ಇಲ್ಲಿ ರೆಂಟ್ ಅಲ್ದಲ್ಲೇ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ರೀಸನಬಲ್ ಪ್ರೈಸಲ್ಲಿದೆ. ಸೊ ಒಂದ್ಸತಿ ಶಾಪ್ನ ವಿಸಿಟ್ ಮಾಡಿ ನೋಡಿ. ನೋಡ್ಬೋದು ಇದರಲ್ಲಿ ಸ್ವಲ್ಪ ಹೆವಿ ಜ್ಯುವೆಲ್ರಿ ಕೂಡ ಇದೆ. ನೀವು ಶಾಪಿಗೆ ವಿಸಿಟ್ ಮಾಡಿ. ವಿಡಿಯೋದಲ್ಲಿ ನಾನು ಸ್ವಲ್ಪ ಮಾತ್ರ ತೋರಿಸಿದ್ದೀನಿ, ಇವಾಗ ಇನ್ನೂ ಸ್ವಲ್ಪ ಆ್ಯಡ್ ಆಗಿದೆ. ಹಾಗೆ ಜ್ಯುವೆಲ್ರಿ ನೋಡ್ತಾ ಇದ್ದೆ. ಈಗ ಹೊಸದಾಗಿ ಇಲ್ಲಿ ಕಲೆಕ್ಷನ್ಸ್ ಕೂಡ ಬಂದಿದೆ. ಹಾಫ್ ಸ್ಯಾರಿ ತುಂಬ ಅಂದರೆ ತುಂಬ ಪ್ರಿಟಿಯಾಗಿದೆ. ಇವಾಗ ಆಗಲೇ ಹೇಳಿದಾಗೆ ಬಳೆ ಶಾಸ್ತ್ರ ಆ ಥರ ಎಲ್ಲ ಇದ್ದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಫೋಟೋಸಿಗೆ ಆಗಲಿ ನೀವು ಹಾಕ್ಕೊಂಡಾಗಲೂ ಅಷ್ಟೇ. ಸೊ ನೋಡ್ಬೋದು ಈ ಥರ ಇದೆ. ಸೊ ನೋಡ್ಬೋದು ಬ್ಲೌಸ್ ಡಿಸೈನ್ಸ್ ಎಲ್ಲ ಯಾವ ಥರ ಮಾಡಿದ್ದಾರೆ ಅಂತ. ಫುಲ್ಲು ವರ್ಕೆಲ್ಲ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿದೆ. ಸೊ ಈ ಥರ ಕಾಣಿಸ್ತದೆ. ಸೊ ಗೈಸ್ ನೋಡ್ಬೋದು ಯಾವ ಥರ ಕಾಣಿಸ್ತಿದ್ದೀನಿ ಅಂತ ಹೇಳಿ. ಸೊ ಇಲ್ಲಿ ನೋಡಿದ್ರೆ ಇದು ಬ್ರೈಡಲ್ ಜ್ಯುವೆಲ್ರಿ. ಸೊ ಲೆಹಂಗಾನು ನೋಡ್ಬೋದು ಫುಲ್ಲು ಹೆವಿ ಇದೆ. ಸೊ ಇವಾಗ ಮದುವೆ ಶಾಸ್ತ್ರ ಅಂದರೆ ಸ್ಟಾರ್ಟಿಂಗ್ ಚಪ್ರ ಶಾಸ್ತ್ರ, ಬಳೆ ಶಾಸ್ತ್ರ ಎಲ್ಲ ಮಾಡ್ತಾರಲ್ಲ, ಅದಕ್ಕೆಲ್ಲ ಹೇಳಿ ಮಾಡಿಸ್ದಂಗಿದೆ. ಡ್ರೆಸ್ ಕೂಡ ಅಷ್ಟೇ, ಹಾಗೆ ಜ್ಯುವೆಲ್ಸ್ ಕೂಡ ಅಷ್ಟೇ. ಸೊ ಈ ಥರ ಒಂದು ಸಿಂಗಲ್ ಹಾಕಿದ್ರೆ ತುಂಬ ಎಲಿಗೆಂಟಾಗಿ ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗೆ. ಸೊ ಇದೆಲ್ಲ ಪ್ರೈಸಸ್ ಸ್ಟಾರ್ಟಿಂಗ್ ಬಂದು ನಿಮಗೆ 1000ಇಂದ ಶುರು ಆಗುತ್ತೆ. ನನಗನ್ಸೋ ಪ್ರಕಾರ ಇದು ರೀಸನಬಲ್ ಪ್ರೈಸೇ, ಯಾಕಂದರೆ ಇಷ್ಟು ಕಮ್ಮಿಗೆ ನಿಮಗೆ ಆಲ್ಮೋಸ್ಟ್ 2 ಡೇಸ್ ನಿಮಗೆ ರೆಂಟಿಗೆ ಕೊಡ್ತಾರೆ. ಸೊ ಹಾಗಾಗಿ ನೀವು ಆರಾಮಾಗಿ ಬಂದು ಬೈ ಮಾಡ್ಬೋದು. ಈಗ ಒಂದೇ ತೋರಿಸ್ತೀನಿ ನಿಮಗೆ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ. ಸೊ ಗೈಸ್ ನೋಡ್ಬೋದು ಕ್ಲೋಸಪ್ ಲುಕ್ಕಲ್ಲಿ ಎಷ್ಟು ಗ್ರ್ಯಾಂಡಾಗಿದೆ, ಎಷ್ಟು ರಾಯಲ್ ಲುಕ್ ಕೊಡ್ತಾ ಇದೆ ಅಂತ. ಬೇರೆ ಸೈಡೆಲ್ಲ ಬಂದರೆ ನಿಮಗೆ ಫುಲ್ಲು ಹೆವಿ ಜ್ಯುವೆಲ್ರಿಗಳೆಲ್ಲ ಇದ್ದಾವೆ. ಅಂದರೆ ಟೆಂಪಲ್ ಜ್ಯುವೆಲ್ರಿ, ಮತ್ತು ಈಗ ನಿಮಗೆ ಲೆಹಂಗಾಗ್ಬೋದು, ಹೆವಿ ಸ್ಯಾರೀಸು, ಈಗ ಮುಹೂರ್ತ ಎಲ್ಲ ಇದ್ದರೆ ಸೊ ನೀವು ಈ ಥರ ಎಲ್ಲ ಜ್ಯುವೆಲ್ರಿ ಸೆಟ್ ಮಾಡ್ಕೊಳ್ಬೋದು. ನಿಮಗೆ ಸಿಂಪಲಿಂದನೂ ಹಿಡ್ದು ಹಾಗೆ ನಿಮಗೆ ಫುಲ್ಲು ಗ್ರ್ಯಾಂಡ್ ಕೂಡ ಇದೆ. ಇಲ್ಲಿ ಬಂದರೆ ನೀವು ಬೇಕಿದ್ರೆ ನಿಮ್ಮ ಹತ್ರ ಇಲ್ಲಿ ಡ್ರೆಸ್ ಪರ್ಚೇಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಏನಾದರೂ ನೀವು ಸ್ಯಾರಿ ಅಥವಾ ಗೌನ್ ಎಲ್ಲ ಏನಾದರೂ ಇದ್ದರೂ, ಈಗ ಹೆವಿ ಸ್ಯಾರಿ ಮುಹೂರ್ತಾಗೆಲ್ಲ ತೊಗೊಂಡಿರ್ತೀರ, ಆ ಥರ ನಿಮಗೆ ಜ್ಯುವೆಲ್ರಿ ಬೇಕಂದರೆ ನಿಮಗೆ ಸೆಟ್ ಮಾಡಿಕೊಡ್ತಾರೆ, ಯಾವ ಥರ ಬೇಕೋ ಆ ಥರ. ಹಾಗೆ ನೋಡ್ಬೋದು ಫಿಂಗರಿಂಗ್ ಕೂಡ ಇದೆ, ಬ್ಯಾಂಗಲ್ಸ್ ನೋಡ್ಬೋದು. ಸೊ ನೋಡಿ, ಇನ್ನೂ ಇದರಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇದೆ. ಸೊ ನಾನು ಹಾಕಿರೋ ಡ್ರೆಸ್ಸಿಗೆ ಮ್ಯಾಚ್ ಆಗೋತ್ತರೋ ನನಗೆ ಮ್ಯಾಚ್ ಮಾಡಿಕೊಟ್ಟಿದ್ದಾರೆ. ನೋಡ್ಬೋದು, ನಾನಂತೂ ಏನೂ ಮ್ಯಾಚ್ ಮಾಡಿಲ್ಲ, ಇವರೇ ನನಗೆ ಡ್ರೆಸ್ ಕೂಡ ಕೊಟ್ಟು ಜ್ಯುವೆಲ್ರಿ ಎಲ್ಲ ಅವರೇ ಮ್ಯಾಚ್ ಮಾಡಿದ್ದಾರೆ. ಸೊ ಈ ಥರ ನೀವು ತೊಗೊಂಡು ಬಂದರೆ ನಿಮಗೂ ಗೊತ್ತಾಗುತ್ತೆ ಐಡಿಯಾಸ್ ಯಾವ ಥರ, ಲೈಕ್ ಇವರು ಮ್ಯಾಚ್ ಮಾಡಿಕೊಡ್ತಾರೆ. ನಿಮ್ಮ ತಲೆಯಲ್ಲಿ ಯಾವ ಥರ ಐಡಿಯಾ ಇರುತ್ತೆ ಆ ಥರ ನೀವು ಬಂದು ಜ್ಯುವೆಲ್ರಿ ಸೆಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಬಂದು ನಿಮಗೆ ಸ್ಟಾರ್ಟಿಂಗ್ 1000 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಪ್ರೈಸು. ಸ್ಟಾರ್ಟಿಂಗ್ 1000 to 2.5ವರೆಗೂ ಇವಾಗಿದೆ, ಮತ್ತು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ನೀವು ಯಾವ ಥರ 3-4 ಜ್ಯುವೆಲ್ರಿ ತೊಗೊಂಡ್ರೆ ಅದಕ್ಕೆ ಎಕ್ಸ್ಟ್ರಾ ಪ್ರೈಸಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಕಲೆಕ್ಷನ್ಸ್ ಯಾವ ಥರ ಇದೆ ಅಂತ ನೋಡ್ಬೋದು. ಸಿಂಪಲ್ಲಾಗಿ ಬೇಕಂದರೆ ಸಿಂಪಲ್ಲಾಗೂ ಸಿಗುತ್ತೆ, ನಿಮಗೆ ಫುಲ್ಲು ಹೆವಿ ಜ್ಯುವೆಲ್ರಿ ಬೇಕಂದ್ರೂ ಹೆವಿ ಜ್ಯುವೆಲ್ರಿನೂ ಸಿಗುತ್ತೆ. ಸೊ ಗೈಸ್ ನೋಡ್ಬೋದು, ಹೆವಿ ಜ್ಯುವೆಲ್ರಿ ಬೇಡ ಅಂದರೆ ಈ ಥರ ಸಿಂಪಲ್ಲಾಗೂ ಚೋಕರ್ಸ್ಗಳಿದ್ದಾವೆ.
ಸೊ ಇಲ್ಲಿ ಬಂದರೆ ಡ್ರೆಸ್ ಕೂಡ ಸಿಗುತ್ತೆ, ಹಾಗೆ ನಿಮಗೆ ಜ್ಯುವೆಲ್ರಿ ಕೂಡ ಅವರೇ ಮ್ಯಾಚ್ ಮಾಡಿಕೊಡ್ತಾರೆ. ಸೊ ಹಾಗೆ ಹೇಳಿದಾಗೆ ನೋಡ್ಬೋದು ಬ್ಯಾಂಗಲ್ಸ್ ಕೂಡ ಇದೆ ರೆಂಟಿಗೆ. ಸೊ ಗೈಸ್ ನೋಡ್ಬೋದು ಇವಾಗ ಸ್ಯಾರೀಸ್ ಎಲ್ಲ ಇದ್ದರೆ ಮುಹೂರ್ತಮ್ ಲುಕ್ಕಿಗೆ. ಸೊ ಈ ಥರ ಜ್ಯುವೆಲ್ರಿ ನೀವು ನೀಟಾಗೆ ಮ್ಯಾಚ್ ಮಾಡ್ಬೋದು. ಸೊ ಹೆವಿ ಜ್ಯುವೆಲ್ರಿ. ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಸ್ಯಾರಿ ತೊಗೊಂಡು ಜ್ಯುವೆಲ್ರಿ ಮ್ಯಾಚ್ ಮಾಡೋಕ್ಕಾಗಿಲ್ಲ ಅಂತಂದರೆ ಸ್ಯಾರಿ ತೊಗೊಂಡು ಬನ್ನಿ, ಇವರೇ ಜ್ಯುವೆಲ್ರಿ ಮ್ಯಾಚ್ ಮಾಡಿಕೊಡ್ತಾರೆ. ಸೊ ಹಾಗೆ ನೋಡ್ಬೋದು ಬ್ಯಾಂಗಲ್ಸು ಅಷ್ಟೇ, ಫಿಂಗರ್ ರಿಂಗ್ಸು, ರೆಂಟ್ ಕೂಡ ಅಷ್ಟೇ ನೋಡ್ಬೋದು. ಬ್ಲೌಸು ಮತ್ತು ಸ್ಯಾರಿ ಎಲ್ಲ ಇವ್ರ ಹತ್ರನೇ ಸಿಗುತ್ತೆ. ಸೊ ಬೆಟರ್ ನೀವು ಒಂದು ಸತಿ ಇಲ್ಲಿ ಬಂದು ನೀವು ಎಲ್ಲ ನೋಡಾದಮೇಲೆ ನಿಮಗೆ ಇಲ್ಲೇ ರೆಂಟ್ ಕೂಡ ಮಾಡ್ಬೋದು, ಹಾಗೆ ಜ್ಯುವೆಲ್ರಿ ಕೂಡ ತೊಗೊಳ್ಬೋದು. ಸೊ ಒಂದು ಸತಿ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಸೊ ಗೈಸ್ ನೋಡ್ಬೋದು ಇವಾಗ ನಾನು ಜ್ಯುವೆಲ್ರಿ ಚೇಂಜ್ ಮಾಡಿದ್ದೀನಿ. ಫಸ್ಟ್ ಹಾಕಿದ್ದು ಬಂದು ತುಂಬ ಗ್ರ್ಯಾಂಡ್ ಇತ್ತು. ಸೊ ಇವಾಗ ನಾನು 2 ಸ್ಟೆಪ್ಪಿಂದು ಜ್ಯುವೆಲ್ರಿ ಹಾಕಿದ್ದೀನಿ. ಸೊ ಈ ಥರನೂ ಕೂಡ ಮ್ಯಾಚ್ ಮಾಡ್ಬೋದು. ಕ್ಲೋಸಪ್ಪಲ್ಲಿ ನೋಡಿ. ಸೊ ಗೈಸ್ ನೋಡ್ಬೋದು ಆಲ್ರೆಡಿ ನಾನು 3-4 ಔಟ್ಫಿಟ್ನ ವೇರ್ ಮಾಡಿ ತೋರಿಸಿದ್ದೀನಿ. ಸೊ ಇದು ಬಂದು ಫೈನಲ್ಲು. ಲಾಸ್ಟ್ ಟೈಮ್ ಬಂದಾಗ ಇದು ಔಟ್ಫಿಟ್ ಇರಲಿಲ್ಲ, ಲೆಹೆಂಗಾ. ಸೊ ಫುಲ್ ಸ್ಲೀವ್ಸಲ್ಲಿ ತುಂಬ ಚೆನ್ನಾಗಿ ವರ್ಕ್ ಡಿಸೈನ್ ಮಾಡಿಸ್ಯಾರ. ಇದು ಅಷ್ಟೇ ತುಂಬ ರೀಸನಬಲ್ ಪ್ರೈಸಲ್ಲಿದೆ. ಸೊ ಲೆಹೆಂಗಾಗೂ ಅಷ್ಟೇ ಈ ಥರ ಸೆಟ್ಸ್ ಎಲ್ಲ ಇದೆ. ಇದಕ್ಕೆ ವಿಕ್ಟೋರಿಯಾ ಸೆಟ್ ಅಂತ ಕರೀತಾರೆ. ತುಂಬ ಗ್ರ್ಯಾಂಡಾಗೆ ಚೆನ್ನಾಗಿದೆ. ಈಗ ಸ್ಯಾರೀಸ್ ಎಲ್ಲ ನಿಮಗೆ ಕಾಪರ್, ಸಿಲ್ವರ್, ಗೋಲ್ಡ್ ಥರ ಎಲ್ಲ ಬರುತ್ತಲ್ಲ, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇದರಲ್ಲೂ ತುಂಬ ಕಲೆಕ್ಷನ್ಸ್ ಇದೆ. ಸೊ ನಿಮಗೆ ಕ್ಲೋಸಪ್ಪಲ್ಲಿ ನೋಡಿ. ಸೊ ತುಂಬ ಎಲಿಗೆಂಟ್ ಲುಕ್ ಕೊಡ್ತಾ ಇದೆ. ಗ್ರ್ಯಾಂಡ್ ಆಗಲಿ, ಸಿಂಪಲ್ ಆಗಲಿ, ಸೊ ಎಲ್ಲ ಥರನೂ ಇದೆ. ಒಂದು ಸತಿ ಶಾಪಿಗೆ ಬಂದು ವಿಸಿಟ್ ಮಾಡಿ. ಅದು ನಾನು ಲೆಹೆಂಗಾಗೆ ಒಂದು ಆಲ್ರೆಡಿ ವೇರ್ ಮಾಡಿ ತೋರಿಸಿದ್ದೀನಿ. ಅದೇ ಥರದ್ರಲ್ಲೇ ಇದರಲ್ಲಿ ಸುಮಾರು ಅಂದರೆ ಲೈಕ್ ಕಲರ್ಸ್ ಎಲ್ಲ ಹೇಳಿದ್ನಲ್ಲ, ಈ ಥರ ಡಿಫ್ರೆಂಟ್ ಕಲರ್ಸ್ ಎಲ್ಲ ಬರುತ್ತೆ. ಆದರೂ ಸ್ವಲ್ಪ ಏನು ಜ್ಯುವೆಲ್ರಿ ಎಲ್ಲ ರೆಂಟಿಗೆ ಹೋಗಿದೆ. ಈಗ ಸದ್ಯಕ್ಕೆ ಇಷ್ಟಿದೆ, ಇನ್ನೂ ಆ್ಯಡ್ ಮಾಡ್ತಾರೆ ಫ್ಯೂಚರಲ್ಲಿ. ಸೊ ಇಲ್ಲಿ ನೋಡ್ಬೋದು ಬಳೆನೂ ಇದೆ, ಆಲ್ರೆಡಿ ಮುಂಚೆ ತೋರಿಸಿದ್ದೀನಿ. ಇದರಲ್ಲೂ ನಿಮಗೆ ಸಿಂಪಲ್ ಬೇಕು ಅಂದರೆ ಸಿಂಪಲ್ ಈ ಕಡೆ ಇದೆ ನೋಡಿ, ಪ್ರೀ ವೆಡ್ಡಿಂಗಿಗೆ. ಸೊ ಇದು ಬಂದುಬಿಟ್ಟು ವಿಕ್ಟೋರಿಯಾ ಸೆಟ್ ಅಂತ ಕರೀತಾರೆ. ಸೊ ನೈಸ್. ಇದರಲ್ಲೂ ಅಷ್ಟೇ ನೋಡಿ, ಸೊಂಟೆ ಡಾಬ್ ಇದೆ, ಇದರಲ್ಲೂ ಕಲರ್ಸ್ ಇದೆ. ಸೊ ಒಂದು ಸತಿ ನೀವು ಶಾಪಿಗೆ ಬಂದರೆ ಆರಾಮಾಗೆ ನೀವು ಎಲ್ಲ ವೇರ್ ಮಾಡಿ ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ನೀವು ಪರ್ಚೇಸ್ ಮಾಡಿ ಹೋಗ್ಬೋದು. ಇವಾಗ ಜ್ಯುವೆಲ್ರಿ ನೋಡಾಯಿತು, ಔಟ್ಫಿಟ್ಸು ನೋಡಾಯಿತು. ಇವ್ರ ಹತ್ರ ಇನ್ನೂ ಮೇಯ್ನ್ ಏನಪ್ಪ ಅಂತಂದರೆ ಫೋಟೋಗ್ರಫಿ ಕೂಡ ಇದೆ. ಅದ್ರ ಹೆಸರು ಬಂದು ದಾಂಪತ್ಯ ಕ್ಲಿಕ್ಸ್ ಅಂತ. ಆಲ್ರೆಡಿ ನಾನು ಲಾಸ್ಟ್ ವ್ಲಾಗಲ್ಲೇ ಸಿಂಪಲಾಗಿ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವಾಗ ಅವ್ರು ಎಕ್ಸ್ಪರ್ಟ್ ಇದ್ದಾರೆ, ಅದ್ರ ಬಗ್ಗೆ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಕೇಳೋಣ ಬನ್ನಿ. ಹಲೋ ಸರ್, ನಿಮ್ಮ ಹೆಸರು? ಸುನೀಲ್. ಓಕೆ. ಸೊ ದಾಂಪತ್ಯ ಕ್ಲಿಕ್ಸ್ ಬಗ್ಗೆ ನಮ್ಮ ವ್ಯೂವರ್ಸಿಗೂ ಸ್ವಲ್ಪ ಹೇಳ್ತೀರಾ, ಎಕ್ಸ್ಪ್ಲೈನ್ ಮಾಡ್ತೀರಾ? ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮು ನೀವೇ ಬಂದು ನಮಗೆ ವಿಡಿಯೋ ಶೂಟ್ ಅವೆಲ್ಲ ಮಾಡಿಕೊಟ್ಟಿದ್ರಿ. ಹೌದು. ಅದರಲ್ಲಿ ಏನಂದರೆ ನಾನು ತುಂಬ ಎನ್ಕ್ವೈರೀಸು ಬಂದಿತ್ತು, ತುಂಬ ಬುಕಿಂಗ್ಸ್ ಆಯಿತು, ಪ್ರೀ ವೆಡ್ಡಿಂಗು ವೆಡ್ಡಿಂಗ್ ಎಲ್ಲನೂ ಮಾಡಿಕೊಟ್ರು. ನಮ್ಮದು ಮೇನ್ ಏನಂದರೆ ಬೇಬಿ ಶೂಟಿಂದ ಹಿಡಿದು ಮೆಟರ್ನಿಟಿ ಶೂಟಿಂದ ಪ್ರೀ ವೆಡ್ಡಿಂಗು ವೆಡ್ಡಿಂಗ್ ಕಂಪ್ಲೀಟ್ ಮಾಡಿಕೊಡ್ತೀವಿ. ಮತ್ತು ಏನಂದರೆ ಅದರಲ್ಲಿ ಏನೇನು ಬರುತ್ತೆ ಪ್ರತಿಯೊಂದು ಏನಂದರೆ ಫೋಟೋಸ್ ಆಗಲಿ, ವೀಡಿಯೋಸ್ ಆಗಲಿ ಎಲ್ಲನೂ ಕವರ್ ಅಪ್ ಮಾಡಿಕೊಡ್ತೀವಿ. ಇನ್ ಕೇಸ್ ಏನಾದ್ರು ಈಗ ಕಸ್ಟಮೈಸೇಷನ್, ಈಗ ಯಾರಾದರೂ ಕ್ಲೈಂಟ್ಸ್ ಬಂದು ನಮಗೆ ಇದೇ ಸಾಂಗಿಗೆ ಶೂಟ್ ಬೇಕು ಅಂತ ಹೇಳಿದ್ರೆ ಅದೇ ಸಾಂಗಿಗೆ ಪರ್ಟಿಕ್ಯುಲರ್ ಹೇಗಿದೆಯೋ ಅದೇ ಥರನೇ ಒರಿಜಿನಲ್ ಸಾಂಗಿಗೆ ಹೇಗಿದೆಯೋ ಅದನ್ನು ಶೂಟ್ ಮಾಡಿಕೊಡ್ತೀವಿ. ಇಲ್ಲ ಇಫ್ ಇನ್ ಕೇಸ್ ಅವ್ರಿಗೆ ಏನಾದ್ರು ಅವ್ರದ್ದು ಏನಾದ್ರು ಬೇರೆ ಪ್ಲಾನ್ಸ್ ಇದ್ದರೆ, ಇಲ್ಲ ಅವ್ರದ್ದು ಏನಾದ್ರು ಒಂದು ಸ್ಟೋರೀಸ್ ಇದ್ದರೆ ಅದಕ್ಕೂ ಕೂಡ ಪ್ರೀ ವೆಡ್ಡಿಂಗು ಮಾಡಿಕೊಡ್ತೀವಿ. ಪ್ರೀ ವೆಡ್ಡಿಂಗು, ಮೆಟರ್ನಿಟಿ ಫೋಟೋ ಶೂಟು ಇದೆ, ಪ್ರೀ ವೆಡ್ಡಿಂಗ್ ಇದೆ, ಮೆಟರ್ನಿಟಿ ಬೇಬಿ ಶೂಟು ಎಲ್ಲನೂ ಇದೆ. ಇನ್ನೊಂದು ಏನಂದರೆ ಮೇಡಮ್, ನಮ್ಮಲ್ಲಿ ಏನಂದರೆ ಈಗ ಮೆಟರ್ನಿಟಿ ಶೂಟು ಶೂಟಿಗೆ ಬಂದಾಗ ಈಗ ಏನಾದ್ರು ಅವರು ಬರೀ ಮೆಟರ್ನಿಟಿ ಬೇರೆ ಕಡೆ ಏನು ಮಾಡ್ತಾರೆ, ಬರೀ ಹೋಗ್ತಾರೆ ಮೆಟರ್ನಿಟಿ ಶೂಟ್ ಮಾಡಿಸ್ಕೊಂಡು ಬರ್ತಾರೆ. ಬಟ್ ನಮ್ಮಲ್ಲಿ ಏನಂದರೆ ಅವ್ರು ನಮ್ಮಲ್ಲಿ ತೊಗೊಳ್ಳಿ ನಾವು 10,000 ಪ್ಯಾಕೇಜ್ ಇದೆ ಒಂದು. ಈ ಪ್ಯಾಕೇಜ್ ಇವತ್ತೇ ಲಾಂಚ್ ಮಾಡ್ತಿರೋದು. ಇದರಲ್ಲಿ ಏನಂದರೆ ಒಂದ್ಸರಿ ಮೆಟರ್ನಿಟಿ ಶೂಟಿಗೆ ಬಂದರೆ ಅವರಿಗೆ ಡ್ರೆಸ್ಸು ಪ್ಲಸ್ ಜ್ಯುವೆಲ್ಸು ಎರಡು ನಮ್ಮ ಕಡೆಯಿಂದನೇ ಪ್ರೊವೈಡ್ ಮಾಡ್ತೀವಿ. ಇದರಲ್ಲಿ ಟ್ರೆಡಿಷನಲ್ ಜ್ಯುವೆಲ್ಸು ಏನಾಗುತ್ತೆ, ಟೆಂಪಲ್ ಸೆಟ್ಸ್ ಏನಾಗುತ್ತೆ, ಸಾರಿಗೆ ಫುಲ್ ಸೆಟ್ನ ಪ್ರೊವೈಡ್ ಮಾಡ್ತೀವಿ. ಇನ್ನು ಮತ್ತೆ ಗೌನ್ಸ್ ಹಾಕ್ತಾರೆ, ಆ ಗೌನ್ಸಿಗೆ ಸಿಂಪಲ್ ಸೆಟ್ಸ್ ಬರುತ್ತೆ. ಈಗ ನೀವು ಹೇಳ್ದಂಗೆ ಸ್ಟಾರ್ಟಿಂಗು 350 ಸ್ಟಾರ್ಟ್ ಆಗುತ್ತೆ ಅಂದರೆ ಆ ಜ್ಯುವೆಲ್ಸು ಕೊಡ್ತೀವಿ, ಮತ್ತು ಟೆಂಪಲ್ ಸೆಟ್ಸು ಫುಲ್ ಪ್ರೊವೈಡ್ ಮಾಡ್ತೀವಿ. ಎರಡು ಡ್ರೆಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಅದು ಬಂದು ಕಾಂಪ್ಲಿಮೆಂಟ್ರಿ. ಕಾಂಪ್ಲಿಮೆಂಟ್ರಿ. ಯಾಕಂದರೆ ಕಾಂಪ್ಲಿಮೆಂಟ್ರಿ ನಮ್ಮ ಹತ್ರ ಮೆಟರ್ನಿಟಿ ಶೂಟ್ ತೊಗೊಳ್ಳೋರಿಗೆ ನಾವೇನು ಮಾಡ್ತೀವಿ ಅದನ್ನು ಎರಡು ಕಾಂಪ್ಲಿಮೆಂಟ್ರಿ ಆ್ಯಡ್ ಆನ್ ಮಾಡಿ ಕೊಡ್ತೀವಿ. ಓನ್ಲಿ ಮೆಟರ್ನಿಟಿ ಶೂಟ್ ಅಥವಾ ಪ್ರೀ ವೆಡ್ಡಿಂಗಿಗೆ ಏನಾದರೂ ಇದೆಯಾ? ಮತ್ತೆ ಮೇಡಮ್ ಪ್ರೀ ವೆಡ್ಡಿಂಗಿಗೆ ಏನಂದರೆ ಈಗ ಪ್ರೀ ವೆಡ್ಡಿಂಗಿಗೆ 2 ಪೇರ್ ಡ್ರೆಸ್ಸಸ್ನ ಹುಡುಗಿಗೆ ಮತ್ತು ಹುಡುಗಂಗೆ ಇಬ್ಬರಿಗೂ ಏನು ಮಾಡ್ತೀವಿ, ಇಬ್ಬರಿಗೂ ಡ್ರೆಸ್ಸಸ್ ನಮ್ಮ ಕಡೆಯಿಂದ ಕಾಂಪ್ಲಿಮೆಂಟೇ ಪ್ರೊವೈಡ್ ಮಾಡ್ತೀವಿ ಪ್ರೀ ವೆಡ್ಡಿಂಗ್. ಮತ್ತು ಪ್ಯಾಕೇಜ್ ಬಂದು ಈಗ ನಿಮ್ಮ ವಿಡಿಯೋ ನೋಡಿ ಕಡಿಮೆ ಜಾಸ್ತಿ ಮಾಡಿ ಕಡಿಮೆ ಆ ಥರ ರೇಟೆಲ್ಲ ಏನು ಕಡಿಮೆ ಮಾಡಲ್ಲ. ಒಂದ್ಸಲ ನಮ್ಮದು
ಪೇಜಲ್ಲಿ ಎಲ್ಲಾನು ಇದೆ. ಪ್ರೈಸ್ ನೋಡ್ಕೊಂಡು ಬರ್ಬೋದು. ಅವ್ರಿಗೆ ಏನಿದೆ ಡ್ರೆಸ್ನ ಕಾಂಪ್ಲಿಮೆಂಟಾಗಿ ನಮ್ಮ ಕಡೆಯಿಂದ ಕೊಡ್ತೀವಿ. ಡ್ರೆಸ್ನ ಕಾಂಪ್ಲಿಮೆಂಟ್. ಹೌದು. ಸೊ ನಾನು ನೋಡಿದಾಗೇನೆ ಎಲ್ಲ ಕಡೆ ಈಗ ಪ್ರೀ ವೆಡ್ಡಿಂಗ್ ಶೂಟ್ ತಗೊಂಡ್ರೆ ಔಟ್ಫಿಟ್ಸ್ ಎಲ್ಲ ಏನು ಕೊಡೋದಿಲ್ಲ. ಸೊ ಫಸ್ಟ್ ಟೈಮ್ ನಾನು ಇದು ಕೇಳ್ತಾ ಇರೋದು. ಯಾಕಂದ್ರೆ ಇವಾಗ ನಾವು ಇದು ತುಂಬಾ ತಲೆ ಕೆಡಿಸ್ಕೊಂತೀವಿ. ಈಗ ಡ್ರೆಸ್ ಒಂದ್ ಕಡೆ ಎಲ್ಲಿ ತಗೊಳ್ಳೋದು, ಜ್ಯುವೆಲ್ರಿ ಎಲ್ಲಿ ತಗೊಳ್ಳೋದು, ಅಥವಾ ಫೋಟೋಶೂಟ್ ಯಾರ ಕೈಲಿ ಮಾಡಿಸ್ಕೋಬೇಕು, ಎಲ್ಲ ನಮಗೆ ಒಂಥರ ಮೆಸ್ಅಪ್ ಆಗುತ್ತೆ. ಸೊ ಒಂದೇ ಕಡೆ ನಿಮಗೆ ಒಂಥರ ಹೌದು, ಆಲ್ ಇನ್ ಒನ್ ಶಾಪ್ ಅಂತ ಹೇಳ್ಬೋದು. ಸೊ ಖುಷಿ ಆಯ್ತು ಇದನ್ನ ಕೇಳಿ. ಇಲ್ಲೂ ತುಂಬಾ ಫೋಟೋಸ್ ಎಲ್ಲ ಆಲ್ರೆಡಿ ಫ್ರೇಮ್ಸ್ ಇಲ್ಲಿ ಹಾಕಿದ್ದಾರೆ. ನಾವು ಮಾಡಿರೋ ಕಪಲ್ಸ್ ಇಂದ ವೆಡ್ಡಿಂಗ್, ಪ್ರೀ ವೆಡ್ಡಿಂಗ್, ಬೇಬಿ ಶೂಟ್ ಎಲ್ಲ. ಹಾಗೆ ಇನ್ನು ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ಈ ಸತಿ ಅವರು ಜ್ಯುವೆಲ್ರಿ ಕೂಡ ಆ್ಯಡ್ ಮಾಡಿದ್ದಾರೆ, ಮತ್ತೆ ಇದ್ರ ಬಗ್ಗೆ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇವರು. ಸೊ ಮೇಡಮ್ ಇನ್ನೊಂದೇನಂದ್ರೆ ಈ ಕಾಂಪ್ಲಿಮೆಂಟ್ ವೆಡ್ಡಿಂಗ್ ಆಲ್ಮೋಸ್ಟ್ ಎಲ್ಲರೂ ಕೊಡ್ತಾರೆ. ಕಪಲ್ ಫ್ರೇಮ್ ಅಂತ ಒಂದು ಕೊಡ್ತಾರೆ. ಬಟ್ ನಾವೇನ್ ಮಾಡ್ತೀವಿ, ಕಪಲ್ ಫ್ರೇಮ್ ಮತ್ತೆ ಫ್ಯಾಮಿಲಿ ಫ್ರೇಮ್ ಅಂತ ಈಗ ನಿಮ್ಮ ಕಡೆಯಿಂದ ಇನ್ನೊಂದು ಫ್ರೇಮ್ ಆ್ಯಡ್ ಮಾಡಿ. ನೈಸ್. ನೋಡಿ ನಮ್ಮ ವ್ಯೂವರ್ಸ್ ಯಾರು ನೋಡ್ತಾ ಇದ್ದೀರಾ, ಸೊ ನನ್ನ ಕಡೆಯಿಂದ ಬಂದು ನೀವೇನಾದರೂ ದಾಂಪತ್ಯ ಕ್ಲಿಕ್ಸ್ ಇವ್ರ ಕಡೆ ಏನಾದರೂ ನೀವು ಫೋಟೋಗ್ರಫಿನ ಬುಕ್ ಮಾಡಿದ್ರೆ ಏನು ಕಪಲ್ಸ್ ಫೋಟೋಸ್ ಬಿಟ್ಟು ಮತ್ತೆ ಫ್ಯಾಮಿಲಿ ಫೋಟೋನು ಒಂದು ಕಾಂಪ್ಲಿಮೆಂಟ್ರಿ ಆಗಿ ಸಿಗುತ್ತೆ. ಸೊ ಬೆಸ್ಟ್ ಡೀಲ್ ಅಂತ ನನಗಂತೂ ಅನ್ಸುತ್ತೆ ಅಪ್ಪ. ಇಲ್ಲಿ 100% ಬೆಸ್ಟ್. ಯಾವುದು ಇಲ್ಲಿ ಭದ್ರಾವತಿ, ಶಿವಮೊಗ್ಗ ಅಷ್ಟೇನಾ ಅಥವಾ ನೀವು ಹೊರಗಡೆ ಎಲ್ಲಿ ಕರೆದ್ರು? ಆಲ್ ಓವರ್ ಇಂಡಿಯಾನು ಮಾಡ್ತೀವಿ. ರಾಜಸ್ಥಾನ, ತಮಿಳ್ನಾಡು ಆಲ್ರೆಡಿ ಮಾಡಿದೀವಿ, ಬೇರೆ ಸ್ಟೇಟ್ ಎಲ್ಲ. ಬ್ಯಾಂಗ್ಳೂರ್ ಅಂತೂ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀವಿ. ಅವ್ರು ಎಲ್ಲಿ ಇರ್ತಾರೋ ಕ್ಲೈಂಟ್ಸ್ ಆ ಪ್ಲೇಸ್ ಅಲ್ಲಿ ಮಾಡ್ಕೊಡ್ತೀವಿ. ಬಿಫೋರ್ ನಿಮಗೆ ಬುಕಿಂಗ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಡೇಟ್ಸ್ ನ ಬ್ಲಾಕ್ ಮಾಡ್ಕೊಂಡು ಅದು ಡೀಟೇಲ್ ಹೇಳ್ತೀವಿ. ಏನಾದ್ರು ಡೀಟೇಲ್ ಬೇಕಂದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಒಂದ್ಸಲ. ಸೊ ಭವಾನಿ ಫ್ಯಾಷನ್ ಹೌಸ್ ಅಲ್ಲೇ ತಾನೇ ಇದು ಪೇಜ್ ಇದು ಇರೋದು? ಮೇಡಮ್ ಒಂದೇ ಭವಾನಿ ಫ್ಯಾಷನ್ ಹೌಸ್, ದಾಂಪತ್ಯ ಕ್ಲಿಕ್ಸ್ ಎಲ್ಲ ನಮ್ದೆ. ಡ್ರೆಸ್, ಜುವೆಲ್ಸ್, ಫೋಟೋಗ್ರಫಿ ಕಂಪ್ಲೀಟ್ ಆಲ್ ಇನ್ ಒನ್ ಸ್ಟೋರ್. ಅಲ್ಲ ಇನ್ಸ್ಟಾಗ್ರಾಮ್ ಐಡಿ? ಇನ್ಸ್ಟಾಗ್ರಾಮ್ ಐಡಿ ಎಲ್ಲ ನಾವು ಶೇರ್ ಮಾಡ್ತೀವಿ. ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ಗೊತ್ತಾಗುತ್ತೆ. ಆಲ್ರೆಡಿ ಸುಮಾರು ಜನ ಕಾಂಟ್ಯಾಕ್ಟ್ ಮಾಡಿದ್ದೀರಾ, ಏನು ಹೇಳೋದು ಬೇಡ. ಬಟ್ ಆದರೂ ಒಂದ್ಸತಿ ಹೇಳ್ತಾ ಇದ್ದೀನಿ. ಸೊ ಇದಕ್ಕೂ ಸಪೋರ್ಟ್ ಮಾಡಿ ದಾಂಪತ್ಯ ಕ್ಲಿಕ್ಸ್. ಮತ್ತೆ ಈಗ ಜ್ಯುವೆಲ್ರಿ ಹೊಸದಾಗಿ ಶುರು ಮಾಡಿದ್ದಾರೆ. ಈಗ ಡ್ರೆಸ್ಗಳಿಗೆ ಯಾವ ಥರ ಸಪೋರ್ಟ್ ಮಾಡಿದ್ರಿ ಅದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು. ಸಪೋರ್ಟ್ ಅನ್ನೋದಕ್ಕಿಂತ ಏನಂದ್ರೆ ವರ್ಕ್ ನೋಡಿ ಅವರು ಯಾಕಂದ್ರೆ ಮಾಡಿರೋ ವರ್ಕ್ ನೋಡ್ಬಿಟ್ಟು ಅದ್ರ ಬೇಸ್ ಮೇಲೆ ಕೊಟ್ಟು ಸಾಕು. ಸಪೋರ್ಟ್ ಆಲ್ಮೋಸ್ಟ್ ಇವಾಗ ನನ್ನ ಫ್ರೆಂಡ್ಸ್ ಸುಮಾರು ಜನ ಹೇಳಿದ್ದಾರೆ, ಏನು ಶಿವಮೊಗ್ಗದಲ್ಲಿ ಈ ತರ ರೆಂಟಲ್ ಔಟ್ಫಿಟ್ಸ್ ಇರ್ಲಿಲ್ಲ. ಅಂದ್ರೆ ತುಂಬಾ ಜನ ಹುಡುಕ್ತಾ ಇದ್ರು, ಎಲ್ಲ ಬ್ಯಾಂಗ್ಳೂರಿಂದ ರೆಂಟ್ ಮಾಡ್ತಾ ಇದ್ವಿ. ಸೊ ನಾನು ಯಾವ್ದೋ ಒಂದು ವಿಡಿಯೋ ಮುಖಾಂತರ ನೋಡಿ ಇಲ್ಲಿ ಬಂದು ನಾನು ಅಪ್ರೋಚ್ ಮಾಡಿ. ಏನಂದ್ರೆ ಎಷ್ಟೋ ಜನ ಫೋಟೋಗ್ರಫಿ ಕೊಟ್ಟು ಈಗ ಒಂದ್ಸರಿ ಏನಾಗುತ್ತೆ, ವೆಡ್ಡಿಂಗ್ ಈಗ ಇನ್ ಕೇಸ್ ವೆಡ್ಡಿಂಗ್ ಅಲ್ಲಿ ತಗೊಂಡಿದ್ದಾರೆ ಅಂದ್ರೆ ವೆಡ್ಡಿಂಗ್ ಮಾಡಿಸಿರ್ತಾರೆ, ಅದನ್ನ ಅವ್ರು ಮತ್ತೆ ರೀಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಎಷ್ಟೋ ಜನ ಮಾಡಿಸ್ತಾರೆ, ಮಾಡಿಸಾದ್ಮೇಲೆ ಗೊತ್ತಿರತ್ತೆ ಚೆನ್ನಾಗಿ ಮಾಡ್ತಾರೆ ಅಂತ ಹೋಗಿರ್ತಾರೆ, ಅಲ್ಲಿ ಫ್ಲಾಪ್ ಆಗಿರುತ್ತೆ, ಬಟ್ ರೀಕ್ರಿಯೇಟ್ ಮಾಡಕ್ ಆಗಲ್ಲ. ಬಟ್ ನಾವು ಒಂದು ಅಶ್ಯೂರೆನ್ಸ್ ಕೊಡ್ತೀವಿ. ಈಗ ನಾವು ಮಾಡಿರೋ ಕ್ಲೈಂಟ್ಸ್ ಏನ್ ಬೇಕಾದ್ರೆ ಅವ್ರ ರೆಫರೆನ್ಸ್ ಬೇಕಾದ್ರೂ ತಗೋಬಹುದು, ಅವ್ರ ರಿವ್ಯೂಸ್ ಬೇಕಾದ್ರೂ ತಗೋಬಹುದು. ಇನ್ನೊಂದು ನಾವೇನಂತೀವಿ ಅಂದ್ರೆ ನಾವು ಕಂಪ್ಲೀಟ್ ವರ್ಕ್ ನಾವು ತೋರಿಸ್ತೀವಲ್ಲ, ಮತ್ತೆ ನಮ್ಮ ಹತ್ರ ಬುಕ್ ಮಾಡೋಕೆ ಮುಂಚೆ ನಾವು ಪ್ರತಿಯೊಂದು ಡೀಟೇಲ್ಸ್ನ ವಾಟ್ಸ್ಆಪ್ ಮಾಡಿರ್ತೀವಿ. ನಾವು ಯೂಸ್ ಮಾಡೋ ಕ್ಯಾಮ್ರಾ ಲೆನ್ಸು ಮತ್ತೆ ಡ್ರೋನು ಪ್ರತಿಯೊಂದನ್ನು ಕೊಡ್ತೀವಿ. ಆಲ್ಬಮ್ ಪ್ಯಾಡ್ಸ್ ಇಂದ ಆಲ್ಬಮ್ ಕವರ್, ಆಲ್ಬಮ್ ಶೀಟ್ಸಿಗೆ ಯಾರು ಯೂಸ್ ಮಾಡ್ತೀವಿ ಎಲ್ಲಾನು ನಾವು ಫಸ್ಟಿಗೆ ವಾಟ್ಸಪ್ಪಲ್ಲಿ ಡೀಟೇಲ್ಸ್ ಕಳಿಸ್ತೀವಿ. ಅಲ್ಲಿ ಏನಿರುತ್ತೋ ಅದಕ್ಕಿಂತ ಎಕ್ಸ್ಟ್ರಾ ಮತ್ತೇನು ಇರಲ್ಲ. ಬೇಕಾದ್ರೆ ನಮ್ಮ ಕಡೆಯಿಂದ ಆ್ಯಡ್ ಆನ್ ಆಗಿ ಏನಾದ್ರು ಬರುತ್ತೆ ಹೊರತು ಲೆಸ್ ಆಗಲ್ಲ. ಇದು ನಾವು ನಿಮ್ಮ ವಿಡಿಯೋ ಥ್ರೂನು ಹೇಳ್ತಾ ಇದ್ದೀವಿ, ಪ್ಲಸ್ ನಮ್ದು ವಾಟ್ಸಪ್ಪಲ್ಲಿ ಡೀಟೇಲಲ್ಲೂ ಹಾಕಿರ್ತೀವಿ ನಾವು. ಇದು ಒಂಥರ ಅಂದ್ರೆ ಒಳ್ಳೆ ಸ್ಟಾರ್ಟಿಂಗ್ ಗೊತ್ತಿರುತ್ತೆ, ಆಮೇಲೆ ಲಾಸ್ಟಿಗೆ ನಮಗೆ ಅದು ಹೇಳಿದ್ರಿ ಇದಿಲ್ಲ ಅಂತ ಇರಲ್ಲ, ಅಥವಾ ಆ ತರ ನಮ್ಮ ಕಡೆಯಿಂದ ಆಡ್ ಆನ್ ಆಗುತ್ತೆ ಹೊರತು ಯಾವುದು ಲೆಸ್ ಆಗೋದಿಲ್ಲ. ಸೊ ಹೋಪ್ ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅಕಸ್ಮಾತ್ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ. ಸೊ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು, ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಒಂದ್ಸತಿ ನಿಮಗೆ ಇದು ಫ್ರೇಮ್ಸ್ ಎಲ್ಲ ನೋಡ್ಕೊಂಡು ಬಿಡಿ ಯಾವ ಥರ ಫೋಟೋಗ್ರಫಿ ಮಾಡಿದ್ದಾರೆ ಅಂತ ಸ್ವಲ್ಪ ಕ್ಲೋಸಪ್ಪಲ್ಲಿ ತೋರಿಸಿ. ಸೊ ನೋಡ್ಬೋದು ತುಂಬ ಚೆನ್ನಾಗಿ ಎಡಿಟಿಂಗ್ ಮತ್ತು ಫೋಟೋಸ್ ಕೂಡ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಇವ್ರ ಫೋಟೋಗ್ರಫಿನೂ ಅಷ್ಟೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚೆನ್ನಾಗಿ ಎಡಿಟಿಂಗ್ ಆಗಲಿ ಮತ್ತು ಫೋಟೋಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ರೇಮ್ಸು ಅಷ್ಟೇ ಒಳ್ಳೆ ಪ್ರೀಮಿಯಮ್ ಕ್ವಾಲಿಟಿನೇ ಯೂಸ್ ಮಾಡಿದ್ದಾರೆ. ಆಲ್ಬಮ್ಸ್ ಆಗಲಿ ಎಲ್ಲನೂ ಅಷ್ಟೇ. ಒಂದು ಸತಿ ವಿಸಿಟ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಸೊ ಯಾವ ಥರ ಇದೆ ವರ್ಕ್ ಅಂತ. ಬೋದು ಆವಾಗಲೇ ನಾನು ವಿಡಿಯೋದಲ್ಲಿ ಹೇಳಿದ್ದೆ, ಅವ್ರು ಹೇಳಿದ್ರು ಒಂದು ಕಪಲ್ ಫೋಟೋ ಮತ್ತು ಫ್ಯಾಮಿಲಿ ಫೋಟೋನ ಅವರು ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾರೆ ಅಂತ. ಸೊ ಇದು ಬಂದು ಕಪಲ್ ಫೋಟೋ, ಸೈಜ್ ಬಂದು 16x24 ಇದು ಸೈಜು. ಇದೇ ಸೇಮ್ ಸೈಜಲ್ಲ ನಿಮಗೆ ಫ್ಯಾಮಿಲಿ ಫೋಟೋ ಕೂಡ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾರೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅನ್ಕೊತೀನಿ. ಭದ್ರಾವತಿ ಶಿವಮೊಗ್ಗ ಅಷ್ಟೇ ಅಲ್ಲ, ನೀವು ಎಲ್ಲ ಕಡೆ ಕರ್ನಾಟಕ ಇಂಡಿಯಾದಲ್ಲಿ ಎಲ್ಲಿಂದ ನೀವು ಏನೋ ಇವರಿಗೆ ಕಾಲ್ ಮಾಡ್ಕೊಂಡು ಬುಕ್ ಮಾಡಿಕೊಂಡ್ರು ಬಂದು ಫೋಟೋಶೂಟ್ ಮಾಡಿಕೊಡ್ತಾರೆ. ಈ ಸತಿ ಮೇಯ್ನಾಗಿ ನಾನು ಏನು ಜ್ಯುವೆಲ್ರಿ ಮತ್ತು ಫೋಟೋಗ್ರಫಿ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡ್ರೆಸ್ಗಳು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ನೋಡಿದ್ದೀರಾ. ಮತ್ತು ಇವಾಗ ಹೊಸದಾಗಿ ಆ್ಯಡ್ ಆನ್ ಕೂಡ ಆಗಿದೆ. ಇನ್ನೂ ಈ ವಿಡಿಯೋ ಅಂದರೆ ಈ ವಿಡಿಯೋ ಎಂಡ್ ಆಗಸ್ಟಲ್ಲಿ ನೆಕ್ಸ್ಟ್ ನೀವು ಹೋಗೋಷ್ಟೊತ್ತಿಗೆ ಇನ್ನೂ ಜಾಸ್ತಿ ಔಟ್ಫಿಟ್ಸು ಅಲ್ಲಿ ಬಂದಿರುತ್ತೆ. ಸೊ ಒಂದ್ಸತಿ ವಿಸಿಟ್ ಮಾಡಿ ನೋಡಿ ಅಷ್ಟೇ.
ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಐ ಥಿಂಕ್ ಇದು ತುಂಬ ಜನಕ್ಕೆ ಯೂಸ್ಫುಲ್ ಆಯಿತು ಅಂತ ಅನಿಸುತ್ತೆ. ಯಾಕೆ ಅಂತ ಅಂದರೆ ನಿಮಗೆ ಬಟ್ಟೆ, ಜ್ಯುವೆಲ್ರಿ ಮತ್ತು ಫೋಟೋಶೂಟ್ ಎಲ್ಲ ಒಂದೇ ಕಡೆ ಸಿಗುತ್ತೆ. ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತ ಹೇಳ್ಬೋದು. ಸೊ ಬಂದು ವಿಸಿಟ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ಯಾವ ಥರ ಇತ್ತು ಅಂತ. ಸೊ ನನಗೂ ಖುಷಿ ಆಗುತ್ತೆ, ನನ್ನ ಕಡೆಯಿಂದ ಅಟ್ಲೀಸ್ಟ್ ಸಬ್ಸ್ಕ್ರೈಬರ್ಸಿಗೆ ಹೆಲ್ಪ್ ಆಯಿತು ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.